ಕೊಲೆ ಆರೋಪ ಹೊತ್ತು ಜೈಲು ಸೇರಿದ ದರ್ಶನ್ ನಿತ್ಯ ಒದ್ದಾಡ್ತಾ ಇದ್ರೆ ಇತ್ತ ಪತ್ನಿ ವಿಜಯಲಕ್ಷ್ಮಿ ಗಂಡನ ನೆನಪಲ್ಲೇ ಕಾಲ ಕಳೀತಿದ್ದಾರೆ. ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದು ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಕಾಲ ಅನ್ನೋದು ಹೇಗೆ ಬದಲಾಗುತ್ತೆ ನೋಡಿ. ಅಭಿಮಾನಿಗಳ ಕೋಟೆ ಕಟ್ಟಿ ಮೆರೀತಿದ್ದ ದರ್ಶನ್ ತಿಂಬಿಗಾಗಿ ಗೋಳಾಡುವಂತಾಗಿದೆ. ದಾಸನ ಜೊತೆ ಫಾರಿನ್ ಟ್ರಿಪ್ ಮಾಡ್ತಿದ್ದ ವಿಜಯಲಕ್ಷ್ಮಿ ಗಂಡನ ಚಿಂತೆಯಲ್ಲಿ ಕೊರಗುವಂತಾಗಿದೆ. ಪ್ರತಿ ವರ್ಷ ದರ್ಶನ್ ಫ್ಯಾಮಿಲಿ ದಸರಾ ಸಂಭ್ರಮದಲ್ಲಿ ಮಿಂದೇಳ್ತಿತ್ತು. ಆದ್ರೆ ಕಳೆದ 2 ವರ್ಷದಿಂದ ದರ್ಶನ್ ದಸರಾ ಹಬ್ಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಇದೀಗ ಗಂಡನ ನೆನಪಿನಲ್ಲಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಶೇರ್ ಮಾಡಿದ್ದಾರೆ. ನಾಯಿ ತಬ್ಬಿಕೊಂಡು ದರ್ಶನ್ ಸ್ಮೈಲ್ ಮಾಡ್ತಿರೋ ಫೋಟೋಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಬಿ ದಯಾನಂದ್ ಭೇಟಿ. ದರ್ಶನ್ ಜೈಲು ಸೇರಿದಾಗಿಂದ ವಿಲವಿಲ ಒದ್ದಾಡ್ತಿದ್ದಾರೆ. ಹಾಸಿಗೆ ದಿಂಬು ಕೊಡ್ತಿಲ್ಲ, ಕೋರ್ಟ್ ಸೂಚನೆ ಕೊಟ್ಟರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಜೈಲಾಧಿಕಾರಿಗಳ ಮೇಲೆ ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಜೈಲು ಅಧಿಕಾರಿಗಳಿಗೆ ಖುದ್ದು ಹಾಜರಾಗುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಬೆನ್ನಲ್ಲೇ ಜೈಲಿಗೆ ಕಾರಾಗೃಹ ಇಲಾಖೆಯ ಎಡಿಜಿಪಿ ಬಿ ದಯಾನಂದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದರ್ಶನ್ಗಿರುವ ಬ್ಯಾರಾಕ್ ಭದ್ರತೆ, ಸಿಬ್ಬಂದಿಯ ಬಾಡಿ ವಾರ್ನ್ ಕ್ಯಾಮೆರಾ ವಿಡಿಯೋಗಳನ್ನ ಚೆಕ್ ಮಾಡಿದ್ದಾರೆ. ದರ್ಶನ್ ವಿಚಾರದಲ್ಲಿ ಆಗಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ಹಾಗೂ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಸೌಲಭ್ಯ ನೀಡಲು ಸೂಚನೆ ಕೊಟ್ಟಿದ್ದಾರಂತೆ. ನಿಯಮಾವಳಿ ಅನುಸಾರ ನೀಡಬೇಕಾದ ಸವಲತ್ತು ನೀಡಲು ಅಧಿಕಾರಿಗಳಿಗೆ ಹೇಳಿದ್ದಾರೆ. ಒಟ್ಟಾರೆ ಕಂಬಿ ಹಿಂದೆ ಸೇರಿದ ಕಾಟೇರನಿಗೆ ನೆಮ್ಮದಿ ಇಲ್ಲದಂತಾಗಿದ್ದು ಮಾತ್ರ ಸುಳ್ಳಲ್ಲ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಇವತ್ತು ಜೆಕೆ ಮೈದಾನದಲ್ಲಿ ಭರ್ಜರಿಯಾಗಿ ಡಾಗ್ ಶೋ ನಡೆದಿದೆ. ಮುದ್ದಾದ ನಾಯಿಗಳನ್ನ ಕಂಡು ಶ್ವಾನಪ್ರಿಯರು ಫುಲ್ ಖುಷ್ ಆಗಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ನೋಡೋಕೆ 2 ಕಣ್ಗಳು ಸಾಕಾಗ್ತಿಲ್ಲ. ಸೆಪ್ಟೆಂಬರ್ 22ರಂದು ಶುರುವಾದ ದಸರಾ ಇಂದಿಗೆ 7 ದಿನವಾಗಿದೆ. ಅರಮನೆ ಅಂಗಳದಲ್ಲಿ ಸ್ವರ್ಗವೇ ಧರೆಗಿಳಿದು ಬಂದಂತೆ ಭಾಸವಾಗ್ತಿದೆ. ಯುವ ದಸರಾ, ಫ್ಲವರ್ ಶೋ, ಪೆಟ್, ಡಾಗ್ ಶೋ, ಆಹಾರ ಮೇಳ, ಏರ್ ಶೋ ಹೀಗೆ ನಾನಾ ರೀತಿಯ ಕಾರ್ಯಕ್ರಮಗಳು ಎಲ್ಲರನ್ನ ಆಕರ್ಷಿಸ್ತಾ ಇದೆ. ಇವತ್ತು ಪೆಟ್ ಶೋ ಎಲ್ಲರ ಗಮನ ಸೆಳೆದಿದೆ. ದಸರಾ ಅಂದ್ರೆ ಅದೊಂದು ಸಡಗರ, ಅದೊಂದು ವೈಭವ. ದಸರಾ ಅಂದ್ರೇನೆ ಮನರಂಜನೆಯ ಆಗರ. ಇವತ್ತು ಮೈಸೂರಿನ ಜೆಕೆ ಗ್ರೌಂಡ್ನಲ್ಲಿ ಪೆಟ್ ಶೋ ಆಯೋಜನೆ ಮಾಡಲಾಗಿತ್ತು. ಹೀಗಾಗಿಯೇ ಸ್ಪರ್ಧೆಯಲ್ಲಿ 100 ಮಂದಿ ತಮ್ಮ ಮುದ್ದಿನ ಪ್ರಾಣಿಗಳ ಜೊತೆ ಬಂದಿದ್ರು. ದೇಶೀಯ ಬ್ರೀಡ್ಗಳು ಮಾತ್ರವಲ್ಲದೆ ಅಮೆರಿಕ, ಆಫ್ರಿಕಾ, ಚೀನಾ, ಜರ್ಮನ್, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ 10 ದೇಶಗಳ ಬ್ರೀಡ್ಗಳು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಫಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ದಸರಾ ಕಾಂಪಿಟೇಷನ್ನಲ್ಲಿ. ಲಾಸ್ಟ್ ಇಯರ್ ಇದ್ರ ಅಮ್ಮ ಪಾರ್ಟಿಸಿಪೇಟ್ ಮಾಡಿತ್ತು, ವಿನ್ ಆಗಿತ್ತು. ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ಇದನ್ನ ಇದಕ್ಕೆ ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇರ್ತೀವಿ ದಸರಾ ಕಾಂಪಿಟೇಷನ್ನಲ್ಲಿ. ಇನ್ನು ಪೆಟ್ ಶೋನಲ್ಲಿ ಕೇವಲ ನಾಯಿ ಮಾತ್ರವಲ್ಲದೆ ಅನೇಕ ಬಗೆಯ ಬೆಕ್ಕುಗಳು ಹಾಗೂ ಥೈಲ್ಯಾಂಡ್ ದೇಶದ ಹಾವು ಕೂಡ ಶೋನಲ್ಲಿ ಕಾಣಿಸ್ತು. ಶೋ ನೋಡೋಕೆ ಅಂತ ಬೇರೆ ಬೇರೆ ಭಾಗದಿಂದ ಮಕ್ಕಳ ಸಮೇತ ಬಂದಿದ್ದವರು ಕೂಡ ಫುಲ್ ಖುಷಿ ಪಟ್ರು. ಈ ನಡುವೆ ಅನಾಮಿಕನೊಬ್ಬ ನಾಯಿಯೊಂದಕ್ಕೆ ಇಂಜೆಕ್ಷನ್ ಚುಚ್ಚಿ ಕೆಲ ಕಾಲ ಆತಂಕ ಸೃಷ್ಟಿ ಮಾಡಿದ್ದ. ಮನುಷ್ಯರಿಗೆ ಮಾತ್ರ ಅಲ್ಲ, ಈ ಪ್ರಾಣಿಗಳಿಗೂ ಸಹ ಇವರು ಈ ಥರ ಗೌರವ ಮಾಡ್ತಾರೆ. ಬಹುಮಾನ ಕೊಟ್ಟು ರೆಕಗ್ನೈಸ್ ಮಾಡಿ ಕರೆದು ಈ ಥರ ತುಂಬ ಆರ್ಗನೈಸ್ ಮಾಡೋದು ತುಂಬ ಕಷ್ಟ. ಆ್ಯಕ್ಚುಲಿ ಸ್ಪೆಷಲಿ ಆ್ಯನಿಮಲ್ಸ್ನ ಒಂದು ಇದರಲ್ಲಿ ಇಡೋಕ್ಕಂತೂ ತುಂಬಾ ಕಷ್ಟ. ಬಟ್ ಆದರೂ ಸಹ ಈ ಕಷ್ಟ ತಗೊಂಡು ಆರ್ಗನೈಸ್ ಮಾಡೋರಂತೂ ಸೆಲ್ಯೂಟ್ ನನ್ನ ಕಡೆಯಿಂದ. ನವರಾತ್ರಿ ಸಂಭ್ರಮದಲ್ಲಿ ಗೊಂಬೆಗಳ ದರ್ಬಾರ್ ಕೂಡ ಜೋರಾಗಿದೆ. ಮನೆ ಮನೆಯಲ್ಲೂ ಬೊಂಬೆಗಳನ್ನ ಕೂರಿಸಿ ನವರಾತ್ರಿಯನ್ನ ಆಚರಣೆ ಮಾಡ್ತಿದ್ದಾರೆ. ಮೈಸೂರಿನ ಶಕ್ತಿ ನಗರದ ಸುಬ್ಬಣ್ಣ ನಿವಾಸದಲ್ಲಿ ಬೊಂಬೆ ದಸರಾ ಆಚರಣೆ ಮಾಡಿದ್ದಾರೆ. ನಾನೊಂದು 15 ವರ್ಷದಿಂದ ಕೂರಿಸ್ತಾ ಇದ್ದೀನಿ ಬೊಂಬೆ. ನಮ್ಮಮ್ಮ ಅವರೆಲ್ಲ ತುಂಬ ಚೆನ್ನಾಗಿ ಮನೆಯಲ್ಲಿ ಆಚರಿಸ್ತಾ ಇದ್ರು. ಪ್ರತಿ ವರ್ಷನೂ ಆಚರಿಸ್ತಾ ಇದ್ರು. ತುಂಬ ಬೊಂಬೆಗಳು ಕೂರಿಸ್ತಿದ್ರು.
ವರ್ಷನೂ ಕಲೆಕ್ಷನ್ ಮಾಡ್ತಾಯಿದ್ರು. ಅದನ್ನು ಅವರ ಒಂದು ಮೋಟಿವೇಶನಿಂದ ನಾನು ಇಷ್ಟೆಲ್ಲ ಮಾಡ್ತಿರೋದು. ಒಟ್ನಲ್ಲಿ ವಿಶ್ವವಿಖ್ಯಾತ ದಸರಾ ಸಂಭ್ರಮ ಮನೆ ಮಾಡಿದ್ದು ಜಗಮಗಿಸುವಂತಹ ಲೈಟ್ಸ್ ಜೊತೆ ಹೆಜ್ಜೆ ಹಾಕ್ತಾ ಜನ ಎಂಜಾಯ್ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.